ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಲಂಕೇಶ್ ಅವರು ಬರೆದಂತಹ ಅವ್ವ 2 ಅಂದರೆ ಅವ್ವ ಭಾಗ 2 ಈ ಕವನದಲ್ಲಿ ಪಿ ಲಂಕೇಶ್ ಅವರು ಹೇಳ್ತಾರೆ, ಈ ಅವ್ವನನ್ನು ಹೂತು ಆಕೆಯ ಮೇಲೆ ಕವನ ಕಟ್ಟಿ ಇವತ್ತಿಗೆ 25 ವರ್ಷವಾಯಿತು. ಅಂದರೆ ಪಿ ಲಂಕೇಶ್ ಅವರು ಹೇಳ್ತಾರೆ, ಈ ಅಮ್ಮನ ಬಗ್ಗೆ ಇದ್ದಂತಹ ಕವನದಲ್ಲಿ ಅಮ್ಮನ ವ್ಯಕ್ತಿತ್ವವನ್ನು ನಾನು ಕಟ್ಟಿಕೊಟ್ಟಿದ್ದೆ. ಈ ಅವ್ವ ಈಗ ಆಕೆಯನ್ನು ಹೂತು ಅಂದರೆ ಆಕೆಯ ತೀರಿಕೊಂಡು ಈಗ 25 ವರ್ಷವಾಗಿದೆ. ಆ ಕವನ ಕಟ್ಟಿ 25 ವರ್ಷ ಆಗಿದೆ. ಕವನಕ್ಕೆ ಪಡೆದಂತಹ ಸಂಭಾವನೆ ಕೂಡ ಖರ್ಚಾಗಿದೆ. ಅಂದರೆ ಕವನಕ್ಕೆ ಒಂದು ಸಂಭಾವನೆ ಗೌರವಧನವಾಗಿ ಹಣವನ್ನು ಕೊಟ್ಟಿರ್ತಾರೆ, ಅದು ಕೂಡ ಖರ್ಚಾಗಿದೆ. ನಭದಲ್ಲಿ ಅಸಂಖ್ಯ ಹಕ್ಕಿಗಳು ಹಾರಿವೆ. ಕನಿಷ್ಠ 4 ಕ್ಷಾಮಗಳು ಬಂದು ಹೋಗಿವೆ. ಊರು ಅರಣ್ಯವನ್ನು ಕಳೆದುಕೊಂಡು ಬೆತ್ತಲೆ ನಿಂತಿದೆ. ಈ ಅಮ್ಮನನ್ನು ಕಳೆದ ನಂತರ ಅಮ್ಮ ತೀರಿ ಹೋದ ನಂತರ 25 ವರ್ಷದ ಕಾಲದ ಅವಧಿಯಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಿದೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ. ಆಕಾಶದಲ್ಲಿ ಅಸಂಖ್ಯವಾದ ಲೆಕ್ಕವಿಲ್ಲದಷ್ಟು ಹಕ್ಕಿಗಳು ಹಾರಿ ಹೋಗಿವೆ. ಕನಿಷ್ಠ 4 ಬರಗಳು ಕೂಡ ಬಂದು ಹೋಗಿವೆ. ಇಡೀ ಊರು ಅರಣ್ಯವನ್ನು ಕಳೆದುಕೊಂಡು ಬೆತ್ತಲಾಗಿ ನಿಂತಿದೆ. ಇಷ್ಟೆಲ್ಲ ಬದಲಾವಣೆ ಆಗಿದೆ. ಈ ಅವ್ವ ತನ್ನಲ್ಲಿ ಎಷ್ಟು ಉಳಿದುಕೊಂಡಿದ್ದಾಳೆ ಎನ್ನುವುದನ್ನು ಕವಿ ನೋಡಿಕೊಳ್ಳುತ್ತಾರೆ. ದೂರದ ಜಿಲ್ಲೆಯ ಹಸಿದ ಜೀವಕ್ಕೆ ನಾನು ತುತ್ತು ನೀಡಿದ್ದು ಅಪ್ಪನಂತಲ್ಲ, ಅನ್ನ ಅಪ್ಪನಂತೆ. ಆತ ಕೊಡುವುದರಲ್ಲಿ ಸುಖ ಕಾಣುತ್ತಿದ್ದ. ಮನುಷ್ಯ ಪೂರ್ತಿ ಕೊಟ್ಟು ಬಿಡುವ ಮುನ್ನ ಮುಂದಿನ ಚಳಿಗಾಲಕ್ಕೆ ಕಂಬಳಿಗೆಂದು ಅವ್ವನಂತೆ ಕಾಸು ಇಟ್ಟುಕೊಂಡೆ. ಇಲ್ಲಿ ದೂರದ ಜಿಲ್ಲೆಯಲ್ಲಿರುವಂತಹ ಹಸಿದ ಜೀವಗಳಿಗೆ ಕವಿ ತುತ್ತು ನೀಡುತ್ತಾರೆ, ತನ್ನ ಅಪ್ಪನಂತಲ್ಲ. ಅಪ್ಪ ಕೊಡುವುದರಲ್ಲೇ ಸುಖವನ್ನು ಕಾಣ್ತಾ ಇದ್ರು. ಆದರೆ ಕವಿ ಕೊಡುವುದರಲ್ಲಿ ತನ್ನದನ್ನೂ ಕೂಡ ವಿಚಾರಿಸಿಕೊಳ್ತಿದ್ರು ಅನ್ನುವಂಥದ್ದನ್ನು. ಅಂದರೆ ಎಲ್ಲವನ್ನು ಕೊಟ್ಟು ಬಿಡ್ತಾ ಇರಲಿಲ್ಲ, ತಮಗೂ ಕೂಡ ಸ್ವಲ್ಪ ಅದರಲ್ಲಿ ಮಿಗಿತೆ ಇಟ್ಟುಕೊಳ್ತಾ ಇದ್ರು. ಪೂರ್ತಿ ಕೊಟ್ಟು ಬಿಡುವ ಮುನ್ನ ಮುಂದಿನ ಚಳಿಗಾಲಕ್ಕೆ ಕಂಬಳಿಗೆಂದು ಅವ್ವನಂತೆ ಕಾಸು ಇಟ್ಟುಕೊಳ್ಳುತ್ತೇನೆ ಎಂದು ಕವಿ ಹೇಳ್ತಾರೆ. ನನ್ನ ಮನೆಯಂತೆ ನಾನು ಬಲ್ಲ 4 ಹಿತ್ತಲಲ್ಲಿ 4 ಬಾಳೆ ಗಿಡಗಳು ಬೆಳೆಯಲು ಕಾರಣನಾದೆ. ಆಗ ಈ ಅವ್ವ ನೆನಪಾದಳು ಅಂತ ಕವಿ ಹೇಳ್ತಾರೆ. ಅಂದರೆ ಅಮ್ಮ ಗತಿಸಿ ಹೋಗಿದ್ದಾಳೆ. ಅಮ್ಮ ಗತಿಸಿ ಹೋಗಿ 25 ವರ್ಷವಾಗಿದೆ. ತನ್ನ ಮನೆಯಂತೆಯೇ ತಾನು ಬಲ್ಲಂತಹ 4 ಹಿತ್ತಲಲ್ಲಿ ಹಿಂಭಾಗದಲ್ಲಿ 4 ಬಾಳೆ ಗಿಡಗಳು ಬೆಳೆಯಲು ಕಾರಣನಾಗ್ತಾನೆ ಕವಿ. 4 ಬಾಳೆ ಗಿಡಗಳನ್ನು ಬೆಳೀತಾರಂತೆ. ಆಗ ಕವಿಗೆ ಈ ಅಮ್ಮ ನೆನಪಾಗುತ್ತಾಳೆ. ಯಾರದೋ ಮಾರ್ಗದರ್ಶನದಲ್ಲಿ ಮೂಢನಂಬಿಕೆಗಳಿಗೆ ವಿರುದ್ಧ ಪ್ರತಿಭಟಿಸಿ ಬೀಗಿದ ವೇಳೆ ಈ ಅವ್ವ ನನಗೆ ಓಕುಳಿ ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಜ್ವರ ಬಿಡಿಸಿದ್ದು ನೆನಪಾಗಿ ಈ ಅವ್ವನ ಅವಾಂತರದಲ್ಲಿ ನಾನು ಉಳಿದದ್ದೇ ಹೆಚ್ಚು ಎನಿಸಿತು. ಯಾರದೋ ಮಾರ್ಗದರ್ಶನದಿಂದಾಗಿ ಕವಿ ಪ್ರತಿಭಟನೆಗಳು, ಮೂಢನಂಬಿಕೆಗಳು ಯಾವುದೆಲ್ಲ ಇದ್ದವೋ ಅವುಗಳ ವಿರುದ್ಧ ಅವರು ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾರಂತೆ. ಈ ವಿಷಯ ತಿಳಿದಂತಹ ಅವರ ಅಮ್ಮ ಓಕುಳಿ ನೀರಲ್ಲಿ ಓಕುಳಿಯನ್ನು ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಅವರಿಗೆ ಬಂದಂಥ ಜ್ವರವನ್ನು ಬಿಡಿಸಿದ್ದು ಅನ್ನುವಂಥದ್ದನ್ನು ಆ ಒಂದು ನೆನಪು ಕವಿಗೆ ಬರ್ತದೆ. ಈ ಅಮ್ಮ ನೆನಪಾಗ್ತಾಳೆ. ಅದು ಕವಿಗೆ ಈಗ ನೆನಪಾಗಿ ಅವ್ವನ ಅವಾಂತರದಲ್ಲಿ ತಾನು ಉಳಿದದ್ದೇ ಹೆಚ್ಚು ಅಂತ ಹೇಳ್ತಾರೆ. ಆದರೆ ಅದೇ ಮೂಢನಂಬಿಕೆಗಳ ವಿರುದ್ಧ ಪ್ರತಿಭಟನೆಯ ಗೊಂದಲ ತಪ್ಪಿದ್ದಲ್ಲ, ಈ ಗೊಂದಲ ಮುಂದುವರಿಯುತ್ತಲೇ ಇದೆ. ಮೂಢನಂಬಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು ಈಗಲೂ ಇದೆ. ಈ ಅವ್ವನ ತೊಡೆಯ ಮೇಲೆ ನಾನು ತಲೆ ಇಟ್ಟರೆ ಹಳೆಯ ಸೀರೆಯ ಕಮ್ಮನೆಯ ವಾಸನೆ ಬರುತ್ತಿತ್ತು. ಈಕೆ ನನ್ನ ಬಾಯಿಗಿಟ್ಟ ಎಲೆ, ಭಜೆ, ಚಕ್ಕೆ, ಲವಂಗ ಎಲ್ಲ ಕಾಮಿನಿಯರ ಕಾಮಕ್ಕೆ ತಾಯ್ತನದ ಸುಗಂಧದ ಪೂಸುವಿಕೆಯಾಯಿತು. ಯವ್ವನ ತೊಡೆಯ ಮೇಲೆ ಕವಿ ತಲೆಯನ್ನು ಇಟ್ಟರೆ ಹಳೆಯ ಸೀರೆಯ ಆ ಒಂದು ಪರಿಮಳ ಬರ್ತದೆ, ಅಮ್ಮನ ಪರಿಮಳ ಬರ್ತದೆ. ತಾಯಿ ತನ್ನ ಬಾಯಿಗೆ ಇಟ್ಟಂತಹ ಎಲೆ ಇರ್ಬೋದು, ಭಜೆ ಇರ್ಬೋದು, ಚಕ್ಕೆ ಇರ್ಬೋದು, ಲವಂಗ ಇರ್ಬೋದು, ಎಲ್ಲವೂ ಕೂಡ ತಾಯ್ತನದ ಸುಗಂಧದ ಪೂಸುವಿಕೆಯಾಗಿದೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ.
ಎಲ್ಲ ಬೌದ್ಧಿಕ ಆರ್ಭಟಗಳಿಗೆ ಕಡಿವಾಣ ಹಾಕುವ ಹೆಣ್ಣಿನ ಮಮತೆ, ಸಾಧನೆಯ ಅಹಂಕಾರದ ನಡುವೆ ಈಕೆ ಕದ್ದು ಕೊಬ್ಬರಿ ಉತ್ತುತ್ತೆ ನೀಡಿದ್ದುಂಟು. ಸ್ಪಷ್ಟತೆ, ವೈಚಾರಿಕತೆಯೇ ಆಧುನಿಕ ಮನುಷ್ಯನ ನಿರ್ದಿಷ್ಟ ಲಕ್ಷಣ ಎಂದು ಹೇಳುವಂತಹ ತನಗೆ ಕೊಂಚ ತಾಯ್ತನದ ವಿನಯ ಮತ್ತು ಮೌನ ಕಾಲು ಶತಮಾನದ ಬಳಿಕ ಬಂದದ್ದುಂಟು. ಜಗಳಗಂಟಿಯಾಗಿದ್ದಂಥ ಈ ಯವ್ವ ಈಗ ತನ್ನಲ್ಲಿ ವಿನಯ ಮತ್ತು ಮೌನವಾಗಿದ್ದಾಳೆ. ಅಂದರೆ ಇಲ್ಲಿ ಎಲ್ಲ ಬೌದ್ಧಿಕವಾದಂತಹ ಆರ್ಭಟಗಳಿಗೆ ಆ ಗರ್ಜಿಸುವಿಕೆಗೆ ಒಂದು ಕಡಿವಾಣ, ಒಂದು ಕಂಟ್ರೋಲ್ ತರುವಂಥ ಮಿತಿಯನ್ನು ಹೇರುವಂಥ ಹೆಣ್ಣಿನ ಮಮತೆ ಇರ್ಬೋದು. ಸಾಧನೆಯ ಅಹಂಕಾರದ ನಡುವೆ ತನ್ನ ತಾಯಿ ಕದ್ದು ಕೊಬ್ಬರಿಯ ಉತ್ತುತ್ತೆಯನ್ನು ನೀಡಿದ್ದುಂಟು. ಯಾಕೆಂದರೆ ಅಮ್ಮನಿಗೆ ಪ್ರತಿಭಟನೆ ಏನು ಬೇಕಾಗಿಲ್ಲ, ಅದರ ಅಗತ್ಯವೂ ಇಲ್ಲ. ಅಷ್ಟೇ ಅಲ್ಲ, ಎಲ್ಲ ಬೌದ್ಧಿಕವಾದಂತಹ ಆರ್ಭಟಗಳಿಗೆ ಕಡಿವಾಣ ಹಾಕುವಂಥ ಹೆಣ್ಣಿನ ಮಮತೆ, ಸಾಧನೆಯ ಅಹಂಕಾರದ ಅಗತ್ಯವೂ ಕೂಡ ಅವ್ವನಿಗಿರಲಿಲ್ಲ. ಈ ಅವ್ವನಿಗೆ ಇದ್ದದ್ದು ಒಂದೇ, ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು ಅಷ್ಟೇ. ಇಲ್ಲಿ ಹೀಗೆ ಈ ಜಗಳಗಂಟಿ ಅವ್ವ ತನ್ನಲ್ಲಿ ವಿನಯ ಮತ್ತು ಮೌನವಾಗಿ ತೋರ್ತಾಳೆ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ. ಈ ಕವಿತೆಯಲ್ಲಿ ಅಮ್ಮ ಅಂದರೆ ವಿನಯ ಮತ್ತು ಮೌನ. ಇಲ್ಲಿ ಈ ಕವನದಲ್ಲಿ ಹೀಗೆ ಪಿ ಲಂಕೇಶ್ ಅವರು ಅವ್ವ 2 ಅನ್ನುವಂತಹ ಕವನದ ಮುಖಾಂತರ 25 ವರ್ಷಗಳ ನಂತರವೂ ಕೂಡ ಆಕೆ ತನ್ನಲ್ಲಿ ಉಳಿದುಕೊಂಡು ಬಿಟ್ಟಿದ್ದಾಳೆ ಅನ್ನುವಂಥದ್ದನ್ನೇ ಹೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಟಿಪ್ಪಣಿ ಕೂಡ ಬರ್ಬೋದು. ಟಿಪ್ಪಣಿಗೆ ಕೂಡ ಅವ್ವ 2 ಅನ್ನುವಂಥದ್ದು, ಹಾಗೆ ಅವ್ವ ಕವನದ ಆಶಯವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರ್ಬೋದು. ಹಾಗೆ 8 ಅಂಕದ ಪ್ರಶ್ನೆ, ಅವ್ವ 2 ಕವಿತೆ ನಿರೂಪಿಸುವ ಬದಲಾವಣೆಯ ನೆಲೆಗಳನ್ನು ಗುರುತಿಸಿರಿ, ಅಥವಾ ಆಧುನಿಕ ಮನುಷ್ಯನಲ್ಲಿ ಇರುವ ಕೊರತೆಯನ್ನು ಅವ್ವ 2 ಕವಿತೆ ತೋರಿಸಿಕೊಡುವ ಪರಿಯನ್ನು ವಿವರಿಸಿ ಅನ್ನುವಂಥದ್ದು. ಈ ಪ್ರಶ್ನೆಗಳು ಯಾವುದು ಬಂದರೂ ಕೂಡ ಈಗ ಹೇಳಿರುವಂಥ ಈ ಸಾರಾಂಶವನ್ನೇ ಬರೆದು ಬಿಡಿ. ಇನ್ನು ಈ ಕವನದ ಕರ್ತೃ ಯಾರು ಅನ್ನುವಂಥ ಪ್ರಶ್ನೆ ಬರ್ಬೋದು, 1 ಅಂಕದ ಪ್ರಶ್ನೆ. ಪಿ ಲಂಕೇಶ್. ಪ್ರಸ್ತುತ ಕವನದ ತಿರುಳು ಏನು ಅನ್ನುವಂಥದ್ದು. ಗತಿಸಿ ಹೋದಂಥ ಅವ್ವನ ಪ್ರಭಾವ ತನ್ನ ಮೇಲೆ ಆದುದನ್ನು ನೆನಪಿಸಿಕೊಳ್ಳುವುದರ ಮೂಲಕ ಅವರ ವಿಶಿಷ್ಟ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದೇ ಪ್ರಸ್ತುತ ಕವನದ ತಿರುಳು. 3ನೇ ಪ್ರಶ್ನೆ, ಕವಿ ಹೂತ ಅವ್ವನ ಮೇಲೆ ಕವನ ಕಟ್ಟಿ ಎಷ್ಟು ವರ್ಷವಾಯಿತು? ಉತ್ತರ 25 ವರ್ಷ. 4ನೇ ಪ್ರಶ್ನೆ, ಖರ್ಚಾದದ್ದು ಯಾವುದು? ಉತ್ತರ ಅವ್ವನ ಮೇಲೆ ಬರೆದಂತಹ ಕವನಕ್ಕೆ ಪಡೆದ ಸಂಭಾವನೆ ಖರ್ಚಾದದ್ದು. 5ನೇ ಪ್ರಶ್ನೆ, ಕವಿ ತನ್ನಲ್ಲಿ ನೋಡಿಕೊಳ್ಳುವುದು ಏನು? ಉತ್ತರ ಅವ್ವ ತನ್ನಲ್ಲಿ ಎಷ್ಟು ಉಳಿದಿದ್ದಾಳೆ ಎಂಬುದು. 6ನೇ ಪ್ರಶ್ನೆ, ಯಾರದೋ ಮಾರ್ಗದರ್ಶನದಲ್ಲಿ ಮೂಢನಂಬಿಕೆಗಳಿಗೆ ವಿರುದ್ಧ ಪ್ರತಿಭಟಿಸಿದವರು ಯಾರು? ಉತ್ತರ ಯಾರದೋ ಮಾರ್ಗದರ್ಶನದಲ್ಲಿ ಮೂಢನಂಬಿಕೆಗಳ ವಿರುದ್ಧ ಪ್ರತಿಭಟಿಸಿದವರು ಕವಿ. 7ನೇ ಪ್ರಶ್ನೆ, ಕವಿ ಪ್ರತಿಭಟಿಸಿದಾಗ ಅವ್ವ ಮಾಡುತ್ತಿದ್ದದು ಏನು? ಉತ್ತರ ಕವಿಗೆ ಓಕುಳಿ ತೆಗೆದು ವೀಳ್ಯದಲ್ಲಿ ನಿವಾಳಿಸಿ ಜ್ವರ ಬಿಡಿಸಿದ್ದು. 8ನೇ ಪ್ರಶ್ನೆ, ಕವಿಯ ಪ್ರಕಾರ ಆಧುನಿಕ ಮನುಷ್ಯನ ನಿರ್ದಿಷ್ಟ ಲಕ್ಷಣಗಳು ಯಾವುವು? ಉತ್ತರ ಸ್ಪಷ್ಟತೆ ಹಾಗೂ ವೈಚಾರಿಕತೆ. 9ನೇ ಪ್ರಶ್ನೆ, ಕಾಲು ಶತಮಾನದ ಬಳಿಕ ಕವಿಗೆ ಬಂದದ್ದು ಏನು? ಉತ್ತರ ತಾಯಿಯ ವಿನಯ ಮತ್ತು ಮೌನ. 10ನೇ ಪ್ರಶ್ನೆ, ಜಗಳಗಂಟಿಯಾಗಿದ್ದ ಅವ್ವ ಕವಿಯಲ್ಲಿ ಏನಾಗಿ ಉಳಿದುಕೊಂಡಿದ್ದಾಳೆ? ಉತ್ತರ ವಿನಯ ಮತ್ತು ಮೌನವಾಗಿ ಉಳಿದುಕೊಂಡಿದ್ದಾಳೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಅವ್ವ 2 ಅನ್ನುವಂತಹ ಕವಿತೆಯ ಸಾರಾಂಶ ಮುಕ್ತಾಯವಾಗಿದೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಪಾಠಕ್ಕೆ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ವಿಡಿಯೋಗಳನ್ನು ಹಾಕ್ತೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.